ಇಂದು ನಮ್ಮೆಲ್ಲರಲ್ಲಿ ಒಂದಲ್ಲ ಒಂದು ರೀತಿಯ ಭಯ ಇದ್ದೇ ಇದೆ. ಅಸ್ವಸ್ಥರಾಗಿ ಹಾಸಿಗೆ ಹಿಡಿದಿರುವ ವ್ಯಕ್ತಿಗೆ ಎಲ್ಲಿ ತಾನು ಸತ್ತು ಹೋಗುತ್ತೇನೋ ಎನ್ನುವ ಭಯ. ಎಲ್ಲವನ್ನು ಗಳಿಸಿಕೊಂಡು ಆರಾಮವಾಗಿ ಜೀವಿಸುತ್ತಿರುವ ವ್ಯಕ್ತಿಗೆ ಎಲ್ಲಿ ಯಾರಾದರೂ ತನ್ನ ಸಂಪತ್ತನ್ನ ದೋಚಿಕೊಂಡು ಹೋಗುತ್ತಾರೋ ಎನ್ನುವ ಭಯ. ನನಗೆ ಭಯವೇ ಆಗುವುದಿಲ್ಲವೆಂದು ಹೇಳುವ ವ್ಯಕ್ತಿಯ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಭಯ ಇದ್ದೇ ಇರುತ್ತದೆ. ಪೇತ್ರನು ಕೂಡ ಅದೇ ಭಯದಲ್ಲಿ ಪ್ರಭು ಕ್ರಿಸ್ತರನ್ನು 3 ಬಾರಿ ನಿರಾಕರಿಸಿದ. ಎಲ್ಲ ಶಿಷ್ಯರು ಅದೇ ಭಯದಿಂದ ಕ್ರಿಸ್ತರನ್ನು ಬಿಟ್ಟು ಓಡಿ ಹೋಗಿದ್ದರು. ಆದರೆ ಪ್ರಭು ಕ್ರಿಸ್ತರ ಪುನರುತ್ಥಾನ ಹಾಗೂ ಪವಿತ್ರಾತ್ಮರ ಅಭ್ಯಂಜನ ಅವರೆಲ್ಲರಲ್ಲಿ ಭರವಸೆಯ ಧೈರ್ಯವನ್ನು ತುಂಬಿತು. ನಾವು ಕೂಡ ಅದೇ ಧೈರ್ಯದೊಂದಿಗೆ ಕ್ರಿಸ್ತರಿಗೆ ಸಾಕ್ಷಿಗಳಾಗೋಣವೇ? ಭಯವೇತಕ್ಕೋ ಮನವೇ, ನಿನ್ನೊಂದಿಗೆ ನಾನಿರುವೆ. ಹರಡೆನ್ನ ವಾರ್ತೆಯನು ನೀನು, ನಿನಗಾಗಿ ಕಾದಿರುವೆ ನಾನು.